ಹಲೋ ಎಲ್ರಿಗೂ ನಮಸ್ಕಾರ. ನಾನು ಶ್ರುತಿ, ನಿಮ್ಮನ್ನೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾನು ಹೋದ ವೀಡಿಯೋನ ಹಾಕಿ ತುಂಬ ದಿನವೇ ಆಯಿತು, ಅಂದರೆ ಹತ್ತತ್ರ ಒಂದು 20 ದಿನ ಆಗಿದೆ. ಇವಾಗ ಇನ್ನೊಂದು ವೀಡಿಯೋನ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಇದು ಕೂಡ ಹೋದ ವೀಡಿಯೋದು ಕಂಟಿನ್ಯೂಷನ್ ಇರುತ್ತೆ. ನಾನು ನನ್ನ ಹೋದ ವ್ಲಾಗಲ್ಲಿ ಮನೆಯಲ್ಲಿ ಚಪ್ರ ದಿನ ನಡೆದಿರುವಂತಹ ಶಾಸ್ತ್ರಗಳ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ. ಇಲ್ಲಿ ಇದು ನೆಕ್ಸ್ಟ್ ಡೇ ಮಧ್ಯಾಹ್ನ ಚೌಟ್ರಿಗೆ ಬಂದಿರುವಂಥದ್ದು. ಸಂಜೆ ರಿಸೆಪ್ಷನ್ ಇದೆ. ರಿಸೆಪ್ಷನ್ಗೂ ಮುಂಚೆ ನವ್ಯ ಅವಳು ಫ್ರೆಂಡ್ಸ್ಗೋಸ್ಕರ ಈ ರೀತಿ ಹಳದಿ ಇವೆಂಟ್ನ ಪ್ಲಾನ್ ಮಾಡ್ಕೊಂಡಿದ್ಲು. ಈಗ ಹಳದಿ ಇವೆಂಟ್ ಕೂಡ ನಡೀತಾ ಇದೆ. ಇದೆಲ್ಲ ಮುಗಿದ ನಂತರ ನೈಟ್ ಇನ್ನೇನು ರಿಸೆಪ್ಷನ್ಗೆ ರೆಡಿ ಆಗೋದಷ್ಟೇ. ನೋಡ್ರಿ, ನಾನೇ ಹಾಕ್ತೀನಿ, ಅವ್ರು ಹಾಕಿಲ್ಲ ಅಂದ್ರೆ ಇದು ಹೇಳಿ ವಿಷಯ ಹೇಳಿ. ಏನ್ ಗೊತ್ತಾ, ಇವ್ರು ಎಲ್ಲರೂ ರೆಡಿ ಆಗಿದ್ದಾರೆ. ಸರಿ, ಇವರೆಲ್ಲರೂ ರೆಡಿ ಆದ್ರು. ನಾನ್ ಫಸ್ಟ್ ಬಂದಿದ್ದು, ನನಗ್ ಜಾಗ ಬಿಟ್ಟಿಲ್ಲ. ಅದಕ್ಕೆ ಹೋಗ್ಲಿ ಅವರೇ ರೆಡಿ ಆಗ್ಲಿ ಅಂತ ಅವರಿಗೆ ಬಿಟ್ಕೊಟ್ಬಿಟ್ಟಿದೀನಿ. ಈ ಡ್ರೆಸ್ ಅಲ್ಲಿ ಇದೀವಿ ನೋಡಿ, ಈ ತರ ಇದೀವಿ. ವಿತ್ ಡೈಲಾಗ್ ಹಾಕ್ಬೇಕು. ನಮ್ಮ ಮಗಳ ರೆಡಿ ಮಾಡಿದೀವಿ ನಾವು. ಆಕ್ಚುಲಿ ಇವಾಗ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ತೀವಿ. ವೆರಿ ಫಸ್ಟ್ ರೆಡಿ ಆದ್ರು, ಇನ್ನು ಸರಿಯಾಗಿ ಫಿನಿಶಿಂಗ್ ಆಗಿಲ್ಲ. ಟಚ್ ಅಪ್ ಕೊಡ್ಬೇಕು. ಫಿನಿಶಿಂಗ್ ಟಚ್ ಕೊಟ್ಟಿಲ್ಲ. ಪಾರ್ಲರ್ ಅವ್ರು ಒಬ್ಬರೇ ಬಂದಿರೋದು. ನಾವು ಕಷ್ಟ ಅರ್ಥ ಮಾಡ್ಕೋಬೇಕು ತಾನೆ. ನಾವು ಅಷ್ಟೇ ಗೈಸ್, ರೆಡಿ ಆದ್ಮೇಲೆ ಸಿಗ್ತೀವಿ. ಇವಾಗ ರಿಸೆಪ್ಷನ್ ಮುಗಿಸ್ಕೊಂಡು ನಾವೆಲ್ಲರೂ ಊಟಕ್ಕೆ ಬಂದಿದ್ದೀವಿ. ಏನಾಯ್ತಂದರೆ ರಿಸೆಪ್ಷನ್ ವೀಡಿಯೋಸು ಒಂದು ಕೂಡ ಇಲ್ಲ. ಕೆಲವು ಫೋಟೋಸ್ ಅಷ್ಟೇ ಇದೆ. ಅದು ನನ್ನ ಫೋನಲ್ಲಿ ತೆಗಿಲಿಲ್ಲ, ನನ್ನ ಮಗಳು ಫೋನಲ್ಲಿ ತೆಗ್ದಿದ್ದ ಕಾರಣ ಫೋನ್ ಹಾಳಾಯಿತು. ವೀಡಿಯೋಸ್ ಒಂದಂದರೆ ಒಂದೂ ಸಿಗಲಿಲ್ಲ. ಇದಿಷ್ಟೇ ನನಗೆ ನೈಟ್ ಸಿಕ್ಕಿರುವಂತಹ ವೀಡಿಯೋಸು. ರಿಸೆಪ್ಷನ್ ಮುಗಿಸಿ ಊಟ ಮುಗಿಸ್ಕೊಂಡು ಮಲ್ಕೊಂಡ್ವಿ ನಾವು. ಇನ್ನು ಬೆಳಗ್ಗಿನ ಜಾವ ಅಷ್ಟು ಬೇಗನೆ ಎದ್ದು ನಾವು ಇವಾಗ ಚೌಟ್ರಿಗೆ ಬಂದಿದ್ದೀವಿ. ನಾವು ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ವಿ ಮಲ್ಗೋದಕ್ಕೆ. ಪಾರ್ಲರ್ ಅವರು ಬೇಗ ಬಂದಿದ್ದ ಕಾರಣ ನಾವು ರೆಡಿ ಆಗೋದಕ್ಕೆ ಅಂತ ಹೇಳಿ ಬೇಗ ಬಂದ್ವಿ. ವಿನಿತಕ್ಕ ಚೌಟ್ರಿಲ್ಲೇ ಮಲಗಿದ್ರು. ನಾನು ಬರೋ ಅಷ್ಟರಲ್ಲಿ ಅವ್ರಿಗೆಲ್ಲ ರೆಡಿ ಮಾಡಿದರು. ಹಾಗೆ ನಾನು ಲಾಸ್ಟಲ್ಲಿ ಬಂದಿದ್ದರಿಂದ ನನಗೆ ಲಾಸ್ಟಲ್ಲಿ ರೆಡಿ ಮಾಡಿದ್ರು. ಪಾರ್ಲರ್ ಅವರು ಕೂಡ ತುಂಬಾ ಬೇಗನೆ ಬಂದು ಎಲ್ರಿಗೂ ರೆಡಿ ಮಾಡಿದ್ರು. ನಾನು ಲಾಸ್ಟಲ್ಲಿ ಬಂದಿದ್ದರಿಂದ ನನಗಿವಾಗ ಲಾಸ್ಟಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಮದುವೆ ಹುಡುಗಿ ಕೂಡ ಬೇಗ ರೆಡಿ ಆಗಿಬಿಟ್ಟು ಬಂದಿದ್ದಾಳೆ. ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂತ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇವಾಗ ಬಂದು ಎಲ್ಲರ ಹತ್ರನೂ ಒಂದು ಫೋಟೋ ತೆಗೆಸ್ಕೊಂಡು ಹೋಗ್ತಾ ಇದ್ದಾಳೆ. ಮದುವೆ ದಿನ ಮದುವೆ ಹುಡುಗಿಗೆ ಈ ರೀತಿ 10 ನಿಮಿಷ ಫ್ರೀ ಸಿಗೋದು ತುಂಬಾ ಕಷ್ಟನೇ. ಯಾಕಂದರೆ ಆಯ್ತಾ ಅರ್ಜೆಂಟ್ ಅಂತ ಅರ್ಜೆಂಟ್ ಮಾಡ್ತಿರ್ತಾರೆ ಎಲ್ಲರೂ. ಮುಹೂರ್ತ ಮೀರೋಗ್ಬಿಡುತ್ತೆ ಗಳಿಗೆ ಅದು ಇದು ಅಂತ ಹೇಳಿಬಿಟ್ಟು ಇವಾಗ ಅವಳಿಗೊಂದು ಸ್ವಲ್ಪ ಟೈಮ್ ಸಿಕ್ಕಿದೆ. ಅದರಿಂದ ಫ್ರೀಯಾಗಿ ಬಂದು ಎಲ್ಲರೂ ಮಾತಾಡಿಸ್ತಾ ಇದ್ದಾಳೆ. ಇವಳದು ಮೇಕಪ್ ಕೂಡ ಬೇಗನೆ ಮುಗ್ದಿದ್ರಿಂದ, ಹಾಗೆ ಮುಹೂರ್ತ ಸ್ವಲ್ಪ ಲೇಟಾಗಿ ಬಂದಿದ್ದರಿಂದ ಸ್ವಲ್ಪ ಫ್ರೀಯಾಗಿ ಮಾತಾಡ್ಕೊಂಡು ಓಡಾಡ್ತಾ ಇದ್ದಾಳೆ. ಈ ರೀತಿ ಇದ್ದರೆ ಎಲ್ರಿಗೂ ಖುಷಿಯಾಗುತ್ತೆ. ತುಂಬ ಅರ್ಜೆಂಟಲ್ಲಿ, ತುಂಬ ಫ್ರಸ್ಟ್ರೇಷನಲ್ಲಿ ಮದುವೆ ದಿನ ಇದ್ದರೆ ನಮಗೂ ಒಂಥರ ಹಿಂಸೆ ಅನ್ನಿಸ್ತಿರುತ್ತೆ. ಮದುವೆ ಹುಡುಗಿ ಈ ರೀತಿ ಆರಾಮಾಗಿ ಖುಷಿಯಾಗಿದ್ದರೆ ಅವಳ ಮುಖದಲ್ಲೂ ಒಳ್ಳೆ ಕಳೆ ಇರುತ್ತೆ. ಹಾಗೆಯೇ ನಾವು ಇನ್ನೂ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಬಂದಿದ್ವಿ. ಕ್ಯಾಮ್ರಾಮನ್ ಕೂಡ ಎಲ್ರಿಗೂ ಕೂಡ ನೀಟಾಗಿ ಫೋಟೋಸ್ ಎಲ್ಲ ತೆಕ್ಕೊಡ್ತಾ ಇದ್ದಾರೆ. ಅದಲ್ಲದೆ ನಾವು ನಮ್ಮ ಫೋನ್ಗಳಲ್ಲಿ ಸ್ಟೇಟಸ್ ಹಾಕೋದಕ್ಕೆ ಅಂತ ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊತಾ ಇದ್ದೀವಿ. ಫೋಟೋಗ್ರಾಫರು ಅಷ್ಟೇ ಸಪೋರ್ಟಿವ್ ಆಗಿ ನಮಗೆ ಫೋಟೋಸ್ ಎಲ್ಲ ತೆಕ್ಕೊಟ್ರು. ಕೆಲವೊಬ್ಬೊಬ್ಬರು ಫೋಟೋಗ್ರಾಫರ್ಸ್ ಬರ್ತಾರೆ, ಫೋಟೋ ತೆಗಿಯೋದೇ ಇಲ್ಲ, ತೆಗೀರಿ ಅಂತ ಏನಾದರೂ ಅಂದರೆ ಮುಖ ಎಲ್ಲ ಉರಿಸ್ತಾ ಇರ್ತಾರೆ. ಪಾಪ ಇವರು ತುಂಬ ಫ್ರೆಂಡ್ಲಿಯಾಗಿ ಫೋಟೋಸ್ ಎಲ್ಲ ನೀಟಾಗಿ ತೆಕ್ಕೊಟ್ರು. ಇವಾಗ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಆದಮೇಲೆ ಊಟಕ್ಕೆ ಬಂದಿದ್ದೀವಿ. ತಿಂಡಿಗೆ ಬಂದಿದ್ದೀವಿ. ತಿಂಡಿಗೆ ಇಡ್ಲಿ ಮತ್ತು ಶಾವಿಗೆ ಬಾತ್ ಮಾಡಿಸಿದ್ರು. ತಿಂಡಿನೂ ಕೂಡ ಚೆನ್ನಾಗಿತ್ತು. ನಾವು ತಿಂಡಿ ತಿನ್ನೋಷ್ಟೊಳಗೆ ಆಗಲೇ ಮುಹೂರ್ತದ ಟೈಮ್ ಹತ್ರ ಬಂತು. ಗಂಡು ಕೂಡ ಬಂದಿತ್ತು. ಇಲ್ಲಿಂದ ತಿಂಡಿ ಮುಗಿಸ್ಕೊಂಡು ಹೋಗಿ ಗಂಡನ್ನ ಬರಮಾಡ್ಕೊಳ್ಳೋದಕ್ಕೆ ಅಂತ ಹೋದ್ವಿ. ಹರ್ಷು ಮತ್ತು ಚೆರಿ ಇಬ್ಬರೂ ಆರತಿ ಮಾಡಲಿಕ್ಕೆ ಅಂತ ಬರ್ತಾ ಇದ್ದಾರೆ. ಹಾಗೆಯೇ ಆರತಿ ಮಾಡೋಕ್ಕೂ ಮುಂಚೆ ಗಂಡಿನ ಪಾದ ಪೂಜೆ ಎಲ್ಲ ಮಾಡಿ ನೆಕ್ಸ್ಟ್ ಇವಾಗ ಆರತಿ ಮಾಡ್ತಾ ಇದ್ದಾರೆ. ನಮ್ಮ ಕಡೆ ಸಾಮಾನ್ಯವಾಗಿ ಗಂಡಿಗೆ ಆರತಿ ಮಾಡೋದು ಹುಡುಗಿ ಅಕ್ಕ ತಂಗಿಯರಾಗಿರ್ತಾರೆ. ಹಾಗೆ ಆರತಿ ಮಾಡಿಸ್ಕೊಂಡ್ಮೇಲೆ ಗಂಡು ಆರತಿ ತಟ್ಟೆಗೆ ಅವ್ರಿಗೆ ಏನಾದರೂ ಕಾಣಿಕೆನ ಕೊಡಬೇಕಾಗಿರುತ್ತೆ. ಆದರೆ ಹುಡುಗಿ ಕಡೆಯವ್ರು ಯಾರಿರ್ತಾರೆ ಅದನ್ನು ಒಪ್ಕೊಳ್ಳೋದಿಲ್ಲ. ನಮ್ಗೆ ಇಷ್ಟು ಸಾಕಾಗಲ್ಲ ಅಂತ ಹೇಳಿರ್ತಾರೆ. ಅವ್ರು ಎಷ್ಟೇ ಕೊಟ್ರು, ಅವ್ರು ಕಡಿಮೆ ಕೊಡಲಿ ಜಾಸ್ತಿ ಕೊಡಲಿ ಎಷ್ಟೇ ಕೊಟ್ರು ಇದು ಸಾಕಾಗಲ್ಲ ಅಂತ ಅವ್ರಿಗೆ ಸತಾಯಿಸ್ತಿರ್ತಾರೆ. ಹೆಣ್ಣಿನ ಕಡೆಯವ್ರು ಕೇಳಿದ ತಕ್ಷಣ ಏನು ಗಂಡಿನ ಕಡೆಯವ್ರೇನು ಒಪ್ಕೊಂಡೇನು ಕೊಟ್ಬಿಡೋದಿಲ್ಲ. ಅವರೂ ಇವ್ರನ್ನ ರೇಗಿಸ್ತಿರ್ತಾರೆ. ಇದೆಲ್ಲ ಕಾಮನ್, ಎಲ್ಲರೂ ಮದುವೆನಲ್ಲೂ ನಡೆಯೋವಂಥದ್ದೇ. ಇದೊಂದು ಫನ್ನಿ ಮೂಮೆಂಟ್.
ಮತ್ತು ಇವಾಗ ಆರತಿ ಮಾಡಿದವ್ರಿಗೆ ಸಿಹಿನ ತಿನ್ನಿಸ್ತಾ ಇದ್ದಾರೆ. ಇದೆಲ್ಲ ಆದಮೇಲೆ ಹುಡುಗನಿಗೆ ವರೋಪಚಾರ ಅಂತ ಮಾಡ್ತಾರಲ್ವ, ಆ ಶಾಸ್ತ್ರ ನಡೀತಾ ಇದೆ. ಹುಡುಗಿ ಸೋದ್ರ ಮಾವ ಆದವರು ಹುಡುಗನಿಗೆ ಏನೇನು ಕೊಡೋದಿರುತ್ತೆ, ಒಡವೆ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಅವ್ರ ಖುಷಿಯಿಂದ ಅವ್ರು ಏನೇನು ಕೊಡ್ತಾರೆ ಅದನ್ನು ಶಾಸ್ತ್ರೋಕ್ತವಾಗಿ ಹುಡುಗನ ಒಳಗಡೆ ಕರ್ಕೊಂಡು ಬರೋಕ್ಕೂ ಮುಂಚೆನೇ ಅದೆಲ್ಲ ಶಾಸ್ತ್ರಗಳನ್ನ ಮುಗಿಸಿ ಕರ್ಕೊಂಡು ಬರೋವಂಥದ್ದು. ಹಾಗೆಯೇ ಹುಡುಗ ಚೌಟ್ರಿ ಒಳಗಡೆಗೆ ಬರೋವಾಗ ಯಕ್ಷಗಾನದ ನೃತ್ಯ ಮಾಡಿಕೊಂಡು ಹುಡುಗನ್ನ ಬರಮಾಡ್ಕೊಳ್ತಾ ಇದ್ದಾರೆ. ಹುಡುಗನ್ನ ಒಳಗಡೆ ಬರಮಾಡ್ಕೊಂಡ್ಮೇಲೆ ನಂತರ ಹುಡುಗಿನೂ ಕೂಡ ಹೋಗಿ ಹುಡುಗಿ ಸೋದ್ರ ಮಾವ ಕರ್ಕೊಂಡು ಬರಬೇಕು. ಅದು ಎಲ್ರಿಗೂ ಗೊತ್ತಿರೋ ಹಾಗೆ ಅದ್ರ ಸಂಪ್ರದಾಯಬದ್ಧವಾಗಿ ಹೀಗೇ ಮಾಡೋದು. ಇವಾಗ ಹುಡುಗಿ ಸೋದ್ರ ಮಾವ ಮತ್ತು ಸೋದರತ್ತೆ ಇಬ್ಬರೂ ಹುಡುಗಿನ ಮಂಟಪದ ಮೇಲೆ ಕರ್ಕೊಂಡು ಬಂದು ನಿಲ್ಲಿಸಿ ಇವಾಗ ಮದುವೆ ಶಾಸ್ತ್ರಗಳು ಕೂಡ ನಡೀತಾ ಇದೆ. ಇದಾದ ನಂತರ ಇದ್ದಿದ್ದಂತಹ ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ. ಇದಾದ ನಂತರ ತಾಳಿ ಕಟ್ಟೋ ಶಾಸ್ತ್ರ ಎಲ್ಲ ಇತ್ತು, ಅದೆಲ್ಲವೂ ಡಿಲೀಟ್ ಆಗಿಬಿಟ್ಟಿದೆ. ನನಗೆ ತುಂಬ ಬೇಜಾರಾಗ್ತಿದೆ. ನಾನು ಇನ್ಶಾರ್ಟಲ್ಲಿ ಹಾಕಿ ಇಟ್ಟಿದ್ದೆ ಎಡಿಟ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು, ಆದರೆ ಅದು ಹೆಂಗೆ ಡಿಲೀಟ್ ಆಯಿತು ಅಂತ ನನಗೇನೆ ಗೊತ್ತಿಲ್ಲ. ಇವಾಗ ವಾಯ್ಸ್ ಓವರ್ ಕೊಡುವಾಗ ನಾನು ನೋಡ್ತಾ ಇದ್ದೀನಿ. ಬಟ್ ಅದೆಲ್ಲ ವೀಡಿಯೋಸು ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದ್ರೂ ಟೈಮ್ ಇತ್ತು, ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ಔಟ್ ಮಾಡ್ಬೋದು. ಮತ್ತು ಇವರೆಲ್ಲರೂ ನವ್ಯನ ಫ್ರೆಂಡ್ಸ್ ಆಯಿತಾ, ಇವರೆಲ್ಲರೂ ಬೇಗನೆ ಮದುವೆ ಮುಗಿಸಿ ಹೊರಡ್ತಾ ಇದ್ದಾರೆ. ಅದ್ರದ್ದು ಸ್ವಲ್ಪ ಚೆನ್ನಾಗಿ ಒಳ್ಳೆ ಕ್ಲಿಪ್ಪಿಂಗ್ಸ್ನ ನಾನು ತಗೊಂಡಿದ್ದೀನಿ. ಅವರೆಲ್ಲರೂ ನಿನ್ನೆಯಿಂದ ತುಂಬ ನಾವು ಹೇಗೆ ಓಡಾಡಿದ್ವಿ ಮನೆಯವರು ಹಾಗೇ ಅವರೆಲ್ಲರೂ ಕೂಡ ಎಂಜಾಯ್ ಮಾಡಿ ಓಡಾಡ್ತಾ ಇದ್ರು. ಇಲ್ಲಿ ಒಂದು ಕಡೆ ನಮ್ಮ ಮನೆಯವರು ಮೊಯ್ ಬರೀತಿದ್ದಾರೆ. ಇದು ಕಾಮನಾಗಿ ನಿಮ್ಗೆಲ್ರಿಗೂ ಗೊತ್ತಿರೋ ವಿಚಾರ. ಹೆಣ್ಣಿನ ಕಡೆಯವರು ಒಂದು ಕಡೆ ಕುತ್ಕೊಂಡು ಮೊಯ್ ಬರೆದ್ರೆ ಗಂಡಿನ ಕಡೆಯವರು ಒಂದು ಕಡೆ ಕುತ್ಕೊಂಡು ಮೊಯ್ ಬರಿತಾ ಇರ್ತಾರೆ. ಕೆಲವರು ಗಿಫ್ಟ್ಸ್ನ ಕೊಡ್ತಾರೆ, ಕೆಲವರು ಹೀಗೆ ಮೊಯ್ನ ಬರ್ಸಿ ಹೋಗ್ತಾರೆ. ಸ್ವಲ್ಪ ರಶ್ ಎಲ್ಲ ಕಡಿಮೆ ಆದಮೇಲೆ ಇವಾಗ ದಾರ ಒಯ್ಯೋಕ್ಕೆ ಅಂತ ಬಂದಿದ್ದೀವಿ. ಆದರೆ ಏನಂದರೆ ಇಲ್ಲಿನೂ ಕೂಡ ನನ್ನ ವೀಡಿಯೋಸ್ ಇಲ್ಲ, ಕೆಲವು ವೀಡಿಯೋಸ್ ಮಾತ್ರ ಇರೋದು ದಾರ ಮಾಡೋವಾಗ. ಇವಾಗ ಎಷ್ಟು ಸಿಕ್ಕಿದೆ ನನಗೆ ಅಷ್ಟನ್ನು ಮಾತ್ರ ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಆದಮೇಲೆ ನಾವಿವಾಗ ಊಟಕ್ಕೆ ಅಂತ ಬಂದಿದ್ದೀವಿ. ಊಟ ಮುಗಿಸ್ಕೊಂಡ್ಮೇಲೆ ಇನ್ನು ಸ್ವಲ್ಪ ಕೆಲವು ಶಾಸ್ತ್ರಗಳಿರುತ್ತೆ ಅಷ್ಟೇ. ನಂದು ಊಟ ಆದಮೇಲೆ ಇವಾಗ ಚರಿನ ಎಲ್ಲ ಬಂದು ರೇಗಿಸ್ತಾ ಇದ್ದೀನಿ. ಚರಿ ಎಲ್ಲ ಅಲ್ಲೇ ಬಿಟ್ಕೊಂಡಿದ್ದಾಳೆ ಅಂತ. ಹರ್ಷನೂ ತಿಂದಿಲ್ಲ ಸರಿಯಾಗಿ, ಅದಕ್ಕೆ ಈಗ ಅವಳ ಹತ್ರನೂ ಹೋಗ್ತೀನಿ ರೇಗ್ಸಕ್ಕೆ. ವಿನೋತಕ್ಕ ಇಂಟ್ರೆಸ್ಟಿಂಗ್ ಇಲ್ವಾ? ಲಾಯರಿಂಗ್ ಅಂದರೆ ನಾವೇನು ಮಾತಾಡೋಕೆ ಆಪ್ಷನ್ ಇಲ್ಲ. ಇವರಿಬ್ರು ಕಳ್ಬಿದ್ದು ಹೊರಟೋಗ್ಬಿಟ್ರು. ಹರ್ಷುಗೆ ಚಿಕ್ಕ ವಯಸ್ಸಿಂದ ಒಂದು ಪೆಟ್ ನೇಮ್ ಇದೆ. ನಾವೆಲ್ಲರೂ ಅದನ್ನು ತುಂಬ ಪ್ರೀತಿಯಿಂದ ಕರಿತೀವಿ. ನಮ್ಗೆ ಆ ಥರ ಕರೆಯೋಕ್ಕೆ ಇಷ್ಟ, ಆದರೆ ಇರಿಟೇಷನ್ ಆಗ್ತಿರುತ್ತೆ. ಅದಕ್ಕೆ ನನ್ನನ್ನು ತಲೆನೋವು ಅಂತ ರೇಗಿಸ್ತಿದ್ದಾಳೆ. ಇಲ್ಲಿ ಇದು ತಿಂದಿಲ್ಲ, ವೆರೈಟಿ ಇದು ತಿಂದಿಲ್ಲ, ಇದು ತಿಂದಿಲ್ಲ, ಇದು ತಿಂದಿಲ್ಲ, ಇದು ತಿಂದಿಲ್ಲ, ಇಲ್ಲಿದೆ ಇಲ್ಲಿ ಇಷ್ಟು ನಿಮ್ಮ ಮೇಲೆ ಬಂದು ನಾನು ನೋಡಿದ್ನೇನ್ರಿ. ಯಾರೋ ಮೋಸ್ಟ್ಲಿ ಜಾಸ್ತಿ ಹಾಕಿದ್ದಾರೆ. ನೀವು ತಗೊಳ್ಳಿ, ಏನೋ ತಿಂದಿಲ್ಲ, ಇಂಟ್ರೆಸ್ಟಿಂಗ್ ಆಗಿಲ್ವಂತಿಲ್ಲಿ. ಅಣ್ಣ ನೀವು ಹೆಂಗೆ ಹೇಳಿದ್ರಿ ಇಂಟ್ರೆಸ್ಟಿಂಗ್ ಆಗಿಲ್ಲ ಅಂತ? ಉಪ್ಪಿನಕಾಯಿನೂ ಬಿಟ್ಟಿಲ್ಲ. ನನಗೆ ಗೊತ್ತಾಯಿತು ಹರ್ಷು ಎಲ್ಲೆಲ್ಲಿರೋದೇನು ತಿನ್ನಲ್ಲ ಅಂತ ಹೇಳಿಬಿಟ್ಟು, ಅದಕ್ಕೆ ಅವಳಿಗೆ ಹಾಕಿರೋ ಸೈಡ್ಸ್ ಎಲ್ಲ ನಾನೇ ತಿನ್ಕೊತಾ ಇದ್ದೀನಿ. ಈ ತರಕಾರಿ ಪಲ್ಯಗಳು ಏನೇನಿರುತ್ತೆ ಸೈಡ್ಸ್ ಹಾಕಿರ್ತಾರೆ ಅದೆಲ್ಲ ನಾನೇ ತಿನ್ಕೊತಾ ಇದ್ದೀನಿ. ನಮ್ಮ ಮನೆಯವರು ಹೋದ್ರು ಅವಳನ್ನ ರೇಗ್ಸೋಕ್ಕೆ ಅಂತ ಹೇಳ್ಬಿಟ್ಟು, ಅವಳು ಎದ್ದೇ ಹೋಗ್ಬಿಟ್ಲು, ನಿನ್ನ ಜಾಸ್ತಿ ರೇಗಿಸ್ತಾನೆ ಇವನು ಅಂತ ಹೇಳಿಬಿಟ್ಟು. ಇನ್ನು ನಾವೆಲ್ಲರೂ ಊಟ ಮುಗಿಸಿ ಬರೋಷ್ಟರೊಳಗೆ ಹೆಣ್ಣು ಗಂಡನಾಗಲೇ ಎದ್ದೇಳಿಸಿದ್ರು. ಅವರನ್ನು ಕೂಡ ಊಟಕ್ಕೆ ಕಳಿಸಿದ್ರು. ಇವಾಗೇನು ರಿಸೆಪ್ಷನ್ ಇಲ್ಲ, ನೈಟೇ ರಿಸೆಪ್ಷನ್ ಆಗಿದ್ದರಿಂದ ಇವಾಗ ಮುಹೂರ್ತ ಆದಮೇಲೆ ಏನು ರಿಸೆಪ್ಷನ್ ಇರಲಿಲ್ಲ. ಎಲ್ರದ್ದು ಒಂದು ಚಿಂತೆ ಆದರೆ ಈ ಹುಡುಗರದು ಇನ್ನೊಂದು ಚಿಂತೆ. ಎಲ್ಲರೂ ಮಂಟಪದಿಂದ ಎಲ್ಲ ಇಳ್ದೋದ್ಮೇಲೆ ಅಕ್ಕಿ ಕಾಳೆಲ್ಲ ಇರುತ್ತಲ್ವ, ಈ ಚಿಕ್ಕ ಮಕ್ಕಳೆಲ್ಲರೂ ಸೇರಿಕೊಂಡು ಅವ್ರ ತಲೆ ಮೇಲೆ ಇವ್ರ ತಲೆ ಮೇಲೆ ಅವರು ಎಲ್ಲರೂ ಸೇರಿಕೊಂಡು ಅಕ್ಕಿ ಕಾಳೆಲ್ಲ ಹಾಕ್ಕೊಂಡು ಚೆನ್ನಾಗಿ ಆಟಾಡ್ತಾಯಿದ್ರು. ದೊಡ್ಡವ್ರಿಗೆಲ್ಲ ಮದುವೆ ಚಿಂತೆ ಆದರೆ ಈ ಆಡೋ ಮಕ್ಳಿಗೆ ಆಡೋ ಚಿಂತೆ. ದೊಡ್ಡವರೆಲ್ಲರೂ ನೆಕ್ಸ್ಟ್ ಯಾವ ಶಾಸ್ತ್ರ ಮಾಡಬೇಕು, ಯಾವ ಟೈಮಿಗೆ ಕಳಿಸ್ಬೇಕು, ಏನೇನು ಶಾಸ್ತ್ರಗಳಿದೆ ಅಂತ ಅವ್ರ ಚಿಂತೆ ಅವ್ರಿಗಾಗಿದೆ. ಇವಕ್ಕೆ ಏನು ಪರಿವೇ ಇಲ್ಲ. ಅವ್ರ ಪಾಡ್ಗವ್ರೆ ಅಕ್ಕಿ ಕಾಳು ಹೆರ್ಚ್ಕೊಂಡು ಆಟ ಆಡ್ತಾ ಇದ್ದಾರೆ. ಜಾಗ ಯಾವುದಾದ್ರೇನು, ಸಂದರ್ಭ ಯಾವುದಾದ್ರೇನು ಒಟ್ಟು ಅವ್ರಿಗೆ ಆಟ ಆಡಬೇಕು ಅಷ್ಟೇ. ಆಟ ಆಡೋ ಮಕ್ಕಳು ಎಲ್ಲಿದ್ರೂ ಆಟ ಆಡ್ತಾರೆ. ಹೀಗೆ ಖುಷಿಯಾಗಿ ಆಟ ಆಡ್ಕೊಂಡಿದ್ರೇ ಚೆಂದ. ಆಮೇಲೆ ಒಂದು ಕ್ಯಾಮ್ರಾಮನ್ ಇಟ್ಕೊಂಡಿದ್ದೀನಿ, ಸರಿಯಾಗಿ ಫೋಟೋನು ತೆಗಿಲಿಲ್ಲ, ಕ್ಯಾಮ್ರಾನು ತೆಗಿಲಿಲ್ಲ, ಅದು ವೀಡಿಯೋನು ಮಾಡಲಿಲ್ಲ. ಅದು ಏನು ಮಾಡೋದು, ಇಷ್ಟೇ ಗೈಸ್. ಬೆಳಗಿಂದ ಅವ್ರನ್ನ ನಾವು ಹಿಡ್ಕೊಂಡು ಓಡಾಡಿದ್ದಾಯಿತು, ನಮ್ಮನ್ಗೆ ಯಾರು ತೆಕ್ಕೊಂಡಿಲ್ಲ ಅಷ್ಟೇ, ಮದುವೆ ಮುಗೀತು.
ಮದುವೆ ಮುಗಿದು ಡ್ರೆಸ್ ಚೇಂಜ್ ಮಾಡಿಕೊಂಡು ಮನೆಗೆ ಹೋಗೋ ಪ್ಲ್ಯಾನ್ ಇನ್ನು ಗೊತ್ತಿಲ್ಲ ಅಷ್ಟೇ ಗೈಸ್. ಮದುವೆ ಫುಲ್ ಕಂಪ್ಲೀಟ್ ವೀಡಿಯೋ ಮುಗಿದೋಗಿದೆ ನಮ್ಮದು. ಮದುವೆ ಮನೆ ಸ್ಥಿತಿ ಹೀಗಿದೆ. ಮನೆ ಸ್ಥಿತಿ ಹೀಗಿದೆ ಎಸ್. ಮಕ್ಕಳ ಸ್ಥಿತಿ ಹೀಗಿದೆ. ಸ್ಥಿತಿ ಹೀಗಿದೆ. ಆಗಲೇ ನೋಡಿದ್ದೀರ ಎಲ್ಲೆಲ್ಬೇಕು ಎಲ್ಲೆಲ್ಬೇಕು ಅಲ್ಲಲ್ಲೇ ಇದ್ದಾರೆ. ಆಮೇಲೆ ಇದು ಕಂದಗಳ ಸ್ಥಿತಿ. ಹೌದು, ಸ್ಥಿತಿ ಹಿಂಗಿದೆ. ಇಷ್ಟೇ. ನಾವಿವಾಗ ಮೇಕಪ್ ರಿಮೂವ್ ಮಾಡಿಬಿಟ್ಟು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನಮ್ಮ ಒರಿಜಿನಲ್ ಗೆಟಪ್ ಇಟ್ಬಿಡ್ತೀವಿ ಗೈಸ್ ಅಷ್ಟೇ. ಬ್ಯಾಕ್ ಟು ಬ್ಯಾಕ್. ಬ್ಯಾಕ್ ಟು ಬ್ಯಾಕ್ ಅಷ್ಟೇ. ಓಕೆ ಬಾಯ್ ಗೈಸ್. ನಾವು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಬಾಯ್.